ನಮಸ್ತೆ ಎಲ್ಲರಿಗೂ. ಮನೇಲಿ ಸಿಗುವಂಥ ಒಂದು ಪದಾರ್ಥದಿಂದ ಏನೆಲ್ಲ ಬೆನಿಫಿಟ್ ಸಿಗ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೆಂತ್ಯಕಾಳು ಎಲ್ಲ ಮನೆಯಲ್ಲೂ ಸಿಗೋ ಅಂಥದ್ದು. ಸೊ ಇದರಲ್ಲಿ ನಿಮಗೆ ಐರನ್ನು, ಫೈಬರ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಇರುತ್ತೆ. ಹಾಗೆ ಕೂಡ ವಿಟಮಿನ್ಸ್ ಕೂಡ ಇರುತ್ತೆ. B1, B2, B3, B6 ಆ್ಯಂಡ್ ವಿಟಮಿನ್ ಸಿ ಆಲ್ಸೋ. ಸೊ ಇದು ನಿಮಗೆ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ, ಹಾಗೆ ಹೇರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ. ಸ್ಕ್ಯಾಲ್ಪ್ ಇಶ್ಯೂ ಇರೋರಿಗೆ ಇದನ್ನು ರೆಡ್ಯೂಸ್ ಮಾಡಿಕೊಡುತ್ತೆ. ಹಾಗೆ ಸ್ಕಿನ್ ಟೋನಿಗೆ ಬಂದರೆ, ನಿಮ್ಮ ಡಲ್ಲಾಗಿದ್ದರೆ ಸ್ಕಿನ್ನು ನಿಮಗೆ ಅದನ್ನು ಬ್ರೈಟಾಗಿ ಮಾಡುತ್ತೆ. ಹಾಗೆ ಹ್ಯಾಕ್ನಿ ಇಶ್ಯೂ ಇದ್ದರೆ ರೆಡ್ಯೂಸ್ ಮಾಡುತ್ತೆ. ಸೊ ನಿಮಗೆ ಆ್ಯಂಟಿ ಏಜಿಂಗ್ ಏನಾದರೂ ಸೈನ್ ಇದ್ದರೆ ಅದನ್ನು ರೆಡ್ಯೂಸ್ ಮಾಡುತ್ತೆ. ಹಾಗೆ ಡೈಜೆಷನ್ ಇಶ್ಯೂ ಇದ್ದರೆ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಇದ್ದರೆ ಗ್ಯಾಸ್ಟ್ರಿಕ್ ಕೂಡ ಹೋಗುತ್ತೆ ನಿಮಗೆ. ಸೊ ನಿಮಗೆ ಬ್ಲಡ್ ಶುಗರ್ ಲೆವೆಲ್ ಇದ್ದರೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ, ನಿಮಗೆ ಮ್ಯಾನೇಜ್ ಮಾಡಿಕೊಡುತ್ತೆ. ಇದು ತುಂಬ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ಸೊ ನಿಮಗೆ ಎಲ್ಲ ಥರ ಬೆನಿಫಿಟ್ಸು ಸಿಗುತ್ತೆ. ಸೊ ಒಂದು ಗ್ಲಾಸಲ್ಲಿ ಹಾಟ್ ವಾಟರ್ ತೊಗೊಳ್ಳಿ, 1/2 ಟೇಬಲ್ ಸ್ಪೂನ್ ಮೆಂತ್ಯ ತೊಗೊಳ್ಳಿ, 1 ನಿಮಿಷ ಬಿಟ್ಟು ಉಗುರು ಬೆಚ್ಚಗಾದಮೇಲೆ ಅದನ್ನು ನೀವು ಕುಡೀರಿ. ಇದನ್ನು ನೀವು 1 ತಿಂಗಳು ಮಾಡಿ ನೋಡಿ. ಸೊ ಇದ್ರ ಬೆನಿಫಿಟ್ಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ. ಸೊ ಇದೇ ಥರ ವಿಡಿಯೋ ನಿಮಗೆ ನಾನು ಮಾಡಬೇಕು ಅಂತ ಹೇಳಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಮನೇಲಿ ಸಿಗೋವಂಥ ಪದಾರ್ಥದಿಂದ ನಾವು ಯಾವ್ಯಾವ ಥರ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಇದರಲ್ಲಿ ತುಂಬ ಬೇಕಾದಷ್ಟು ಯೂಸಸ್ ಇರುತ್ತೆ. ಸೊ ನೀವು ಎವ್ರಿ ಡೇ ತೊಗೊಳ್ಳೋದ್ರಿಂದ ಖಾಲಿ ಹೊಟ್ಟೆಲಿ ತೊಗೊಳ್ಳಿ. ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ಸ್ ಏನು ಅಂತ ಗೊತ್ತಾಗುತ್ತೆ.